ಆದರೆ ಈ ಪ್ರಕರಣದಲ್ಲಿ ಅಂದರೆ ನಟ ದರ್ಶನ್ನಿನ ಪ್ರಕರಣದಲ್ಲಿ ಅತ್ಯಂತ ಆಪ್ತರೆಂದು ಗುರುತಿಸಿಕೊಂಡಿದ್ದ ಮತ್ತು ಆತ ಮಾಡುತ್ತಿದ್ದ ಎಲ್ಲ ಚಟುವಟಿಕೆ ಅಥವಾ ಕಾರ್ಯಗಳಿಗೆ ಸಹಕಾರಿಯಾಗಿದ್ದ, ಬಲಗೈ ಬಂಟರಂತೆ ಕಂಗೊಳಿಸುತ್ತಿದ್ದ, ಕಣ್ಣು ಕಿವಿ ಎಂಬಂತೆ ಕಾಣಿಸುತ್ತಿದ್ದವರೇ ಮಾಫಿ ಸಾಕ್ಷಿಗೆ ಮುಂದಾಗಿರೋದು ಸಮಸ್ಯೆಯನ್ನು ತರುತ್ತೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಪರಪ್ಪನಗ್ರಹಾರದಲ್ಲಿರುವ ಜೈಲಿನಲ್ಲಿರುವ ದರ್ಶನ್ಗೆ ಇದರಿಂದ ಸಂಕಷ್ಟ ಎಂಬುದು ಒಂದು ವಾದ. ಅದು ಭಾಗಶಃ ನಿಜ ಕೂಡ, ಸಂಪೂರ್ಣ ಅಲ್ಲದಿದ್ದರೂ ಇಬ್ಬರು ಮಾಫಿ ಸಾಕ್ಷಿ ಆದ ಕೂಡಲೇ ನಾಳೆ ಬೆಳಿಗ್ಗೆ ದರ್ಶನ್ಗೆ ಶಿಕ್ಷೆಯ ಪ್ರಮಾಣವನ್ನು ನ್ಯಾಯಾಧೀಶರು ಪ್ರಕಟಿಸ್ತಾರೆ ಅಂತ ಏನಿಲ್ಲ, ಅಥವಾ ಅವರಿಬ್ಬರು ಮಾಫಿ ಸಾಕ್ಷಿಗಳಿಂದಲೇ ಆತ ಶಿಕ್ಷೆಗೆ ಒಳಗಾಗ್ತಾನೆ ಅಂತಲೂ ಇಲ್ಲ. ಹಾಗಾಗಿ ಆದರೆ ಆ ಮಾಫಿ ಸಾಕ್ಷಿಗಳ ಎಫೆಕ್ಟ್ ಹೇಗಿರುತ್ತೆ ಅಂತಂದರೆ ಕಷ್ಟದ ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗುತ್ತವೆ, ಕಡಿಮೆ ಆಗ್ತಾ ಬರಲ್ಲ. ದರ್ಶನ ಆಪ್ತ ಗೆಳೆಯ ಹಾಗೂ ಪ್ರಕರಣದಲ್ಲಿ ಆರೋಪಿ 14ನೇ ಸ್ಥಾನದಲ್ಲಿರುವ ಪ್ರದೋಷ್ ಹಾಗೂ ಆರೋಪಿ 10ನೇ ಸ್ಥಾನದಲ್ಲಿರುವ ವಿನಯ್ ಸಾಕ್ಷಿಯಾಗಲು ಬದಲಾಗಲು ಮುಂದಾಗಿದ್ದಾರೆ. ಈ ಮೂಲಕ 17 ಆರೋಪಿಗಳ ಪೈಕಿ ಇಬ್ಬರು ಈಗ ಮಾಫಿ ಆಗ್ತಾ ಇದ್ದಾರೆ. ಮುಂದೆ ಇನ್ನೂ ಇಬ್ಬರು ಆಗಬಹುದೇನೋ, ವಿ ಹ್ಯಾವ್ ನೋ ಐಡಿಯಾ. ಬಟ್ ಎನಿ ಮಾಫಿ, ಯಾವುದೇ ಮಾಫಿ ಆಗಬೇರೆ ಪ್ರಾಸಿಕ್ಯೂಷನ್ ಅದಕ್ಕೆ ಸಮ್ಮತಿಯನ್ನು ತರಬೇಕು, ನ್ಯಾಯಾಲಯ ಒಪ್ಪಬೇಕು, ಎರಡೂ ಆಗಬೇಕು. ಇದು ಅವರವರ ಪರಿಸ್ಥಿತಿ, ಪ್ರಕರಣದಲ್ಲಿರುವ ಪರಿಸ್ಥಿತಿ, ಹಿನ್ನೆಲೆ ಮತ್ತು ಪಾಲ್ಗೊಳ್ಳುವಿಕೆ, ಈ ಎಲ್ಲದರ ಆಧಾರದ ಮೇಲೆ ಇತ್ಯರ್ಥ ಆಗ್ತಾ ಹೋಗುತ್ತೆ. ಮಾಫಿ ಸಾಕ್ಷಿಗೆ ದರ್ಶನ್ ಪರ ವಕೀಲ ಹಜ್ಮತ್ ಪಾಷಾ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಭಾಳ ಟೆಕ್ನಿಕಲಿ ಅವರು ತಮ್ಮ ಆಕ್ಷೇಪವನ್ನು ವ್ಯಕ್ತಪಡಿಸಿದಂಗೆ ಕಾಣಿಸ್ತಾ ಇದೆ. ಬಿಕಾಸ್ ಕಾನೂನಿಲ್ಲ, ಅದಕ್ಕೆ ಬಹಳ ದೊಡ್ಡ ಶಕ್ತಿ ಏನಿಲ್ಲ. ಆರೋಪಿ ಕಡೆಯಿಂದ ಇವರು ಮಾಫಿ ಆಗಬೇಕು ಅಥವಾ ಆಗಬಾರ್ದು ಅನ್ನೋದನ್ನು ಇತ್ಯರ್ಥ ಮಾಡಲಿಕ್ಕೆ ಬರಲ್ಲ ಮತ್ತು ಅವ್ರಿಗೆ ಅದು ಆ ಹಕ್ಕಿಲ್ಲ ಅವ್ರಿಗೆ. ಹಾಗಾಗಿ ಇವರು ಟೆಕ್ನಿಕಲಿ ಒಂದು ಅಬ್ಜೆಕ್ಷನ್ ಇರಲಿ ಅಂತ ಮಾಡ್ದಂಗೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಬಟ್ ಮಾಫಿ ಸಾಕ್ಷಿ ಆಗಲು ಹೊರಡುವವರ ಪ್ರಕ್ರಿಯೆ ಏನಿದೆ ಅದನ್ನು ಪರಿಗಣಿಸುವ ಮತ್ತು ಒಪ್ಪುವ ಪ್ರಕ್ರಿಯೆ ಏನಿದೆ ಮತ್ತು ಅವರು ಪಾಲನೆ ಮಾಡುತ್ತಿರುವ ಪ್ರಕ್ರಿಯೆಗಳಿಂದ ಅದನ್ನು ಪ್ರಶ್ನೆ ಮಾಡ್ಕೋಬೋದು ಬೇಕಿದ್ರೆ. ದಟ್ ಇಸ್ ದಿ ಪ್ರಾಸೆಸ್ ಅನ್ನು ಬೇಕಾದ್ರೆ ಮಾಡಬಹುದೇ ಹೊರತು ಪರ್ಪಸ್ಸನ್ನೇ ಮಾಡಲಿಕ್ಕೆ ಬರೋದಿಲ್ಲ. ಈಗ ನ್ಯಾಯಾಲಯ ಇದೆಲ್ಲವನ್ನು ಕೇಳಿದೆ, ಅವರ ಅರ್ಜಿಯನ್ನು ಪರಿಗಣಿಸ್ಕೊಂಡಿದೆ. ತನ್ನ ತೀರ್ಪನ್ನು ಸೋಮವಾರ ಮಂಗಳವಾರನೋ ಯಾವತ್ತೋ ಬುಧವಾರನೋ ಯಾವತ್ತೋ ಒಂದಿನ ಕೊಡ್ತಾರೆ. ಏನು ಮಾಫಿ? ಜನರಲಿ ಇಂಗ್ಲೀಷ್ನಲ್ಲಿ ಸಾಮಾನ್ಯವಾಗಿ ಇದನ್ನು ಅಪ್ರೂವರ್ ಅಂತ ಬಳಸ್ಕೋತಾರೆ. ಅಪ್ರೂವರ್ ಅಂದರೆ ಆರೋಪಿಯಾಗಿದ್ದಾನೆ ಈ ಪ್ರಕರಣದಲ್ಲಿ, ಆದರೆ ಆತನಿಗೆ ಗೊತ್ತಿರುವ ಎಲ್ಲ ಮಾಹಿತಿಗಳನ್ನು ಸತ್ಯ ಮಾಹಿತಿಯನ್ನು ತಂದು ನ್ಯಾಯಾಲಯದ ಮುಂದೆ ಆತ ಒಪ್ಪಿಸ್ತಾನೆ. ಅದರಿಂದಾಗಿ ಪ್ರಕರಣ ಇತ್ಯರ್ಥವಾಗಲು ಮತ್ತು ನ್ಯಾಯದ ಕಡೆಗೆ ಸಾಗಲು ಹೆಚ್ಚಿನ ಸಹಾಯ ಸಿಕ್ಕತ್ತೆ. ಹಾಗಾಗಿ ಈ ಸಹಾಯವನ್ನು ನ್ಯಾಯದ ಹುಡುಕಾಟದಲ್ಲಿ ಮಾಡಿದಂತಹ ಮಾಫಿ ಸಾಕ್ಷಿ ಮಾಡಿದ್ದಕ್ಕೆ ಆತನಿಗೆ ನ್ಯಾಯಾಲಯ ಒಂದಿಷ್ಟು ಕರುಣೆಯನ್ನು ಅಥವಾ ಸಹಾಯ ಮಾಡಿದ್ದೀಯಾ ಅನ್ನೋ ಕಾರಣಕ್ಕೋ ಶಿಕ್ಷೆ ಪ್ರಮಾಣವನ್ನು ಇಳಿಸುತ್ತದೆ ಅನ್ನೋದು ಒಂದು. ಇದು ಆರೋಪಿಗಳು ಮತ್ತೊಬ್ಬ ಆರೋಪಿ ಕೃತ್ಯದ ಬಗ್ಗೆ ಸಾಕ್ಷಿ ಹೇಳುವುದು, ಅಪರಾಧದ ಭಾಗಿಯಾಗಿದ್ದಾನೆ ಡ್ಯಾಶ್ ಸರ್ಕಾರದ ಪರ ಸಾಕ್ಷಿದಾರನಾಗ್ತಾರತ್ತ. ಸರ್ಕಾರದ ಪರ ಅಂತಂದರೆ ಡಿ ಕೆ ಶಿವಕುಮಾರ್ ಪರನ, ಡಿ ಕೆ ಶಿವಕುಮಾರ್ಗೇನು ಸಂಬಂಧ? ಹಂಗಲ್ಲ. ಸರ್ಕಾರ ಎಂದರೆ ಪ್ರಭುತ್ವ ಸ್ಥಾಪಿತ ಸರ್ಕಾರ, ಯಾರು ಬೇಕಾದ್ರೂ ಇರ್ಬೋದು. ಹೌದು. ಲಾಂಗ್ ಲೀವ್ ದ ಕಿಂಗ್ ಈಸ್ ನೋ ಮೋರ್ ಅಂತ ಅಂದರೆ ರಾಜ ರಕ್ತ ಮಾಂಸದಲ್ಲಿರುವಂತಹ ರಾಜ ಇಲ್ಲ, ಆದರೆ ರಾಜತ್ವ ಏನಿದೆ ಅದು ಇದೆ, ಅದಿರತ್ತೆ. ಹಾಗೆ ಇಲ್ಲವೇ ಸರ್ಕಾರ ಅಂದರೆ ಆ ಸರ್ಕಾರದಲ್ಲಿ ಆಳ್ತಿರೋರು ಅಂತಲ್ಲ, ಪ್ರಭುತ್ವ, ಪ್ರಾಸಿಕ್ಯೂಷನ್, ಯಾರು ದಂಡನೆಯನ್ನು ಕೊಡಿಸೋಕ್ಕೆ ಓಡಾಡ್ತಾ ಇದ್ದಾರೆ ದಂಡವನ್ನು ಅವ್ರಿಗೆ. ಮಾಫಿ ಹೇಳಿಕೆಯಿಂದ ಐ ವಿಟ್ನೆಸ್ ಆಗುತ್ತೆ, ಆರೋಪಿಗಳಿಗೆ ಶಿಕ್ಷೆ ಆಗುವ ಸಾಧ್ಯತೆಗಳು ಹೆಚ್ಚಾಗ್ತಾ ಹೋಗುತ್ತೆ. ನಾನು ಆಗೇ ಆಗತ್ತೆ ಅಂತ ಹೇಳಿಲ್ಲ, ಹೇಳೋಕ್ಕಾಗಲ್ಲ. ಏನು ಈ ವ್ಯಕ್ತಿಯ ಮೇಲಿರುವ ಆರೋಪ? ಯಾರು ಈ ಪ್ರದೋಷ್ ವ್ಯಕ್ತಿ? ಪಟ್ಟಣಗೆರೆ ಶೆಡ್ನಿಂದ ಸ್ಟೋನಿ ಬ್ರೂಕ್ ಪಬ್ಗೆ ತನ್ನ ಮಹೀಂದ್ರ ಜೀಪ್ನಲ್ಲಿ ಆತ ದರ್ಶನನ್ನು ಕರೆದುಕೊಂಡು ಹೋಗಿದ್ದಾನೆ. ಅಂದರೆ ಕೃತ್ಯ ನಡೆದ ಸ್ಥಳದಿಂದ ಕರ್ಕೊಂಡು ಹೋಗಿದ್ದಾನೆ. ದರ್ಶನ್ ಪವಿತ್ರ ಗೌಡ ಇಬ್ಬರನ್ನ ವಿನಯ್ ಜೊತೆಯಲ್ಲಿ ಆತ ಶೆಡ್ ಕರ್ಕೊಂಡೋಗಿರೋದು. ರೇಣುಕಾಸ್ವಾಮಿಯನ್ನು ದರ್ಶನ್ ಅವಾಚ್ಯವಾಗಿ ನಿಂದಿಸಿ ಹಲ್ಲೆ ಮಾಡಿದ್ದಲ್ಲಿ ಆಕೆ ಯಾರೋ ಪವಿತ್ರ ಗೌಡ ಚಪ್ಪಲಿಯಲ್ಲಿ ಹೊಡೆದಿದ್ದಾರೆ ಎಂದು ಹೇಳಲಾಗಿದೆ. ಈಗ ಮುಖಕ್ಕೆ ಹೊಡೆಸಿದ್ದಾರೆ ಅಂತ. ರೇಣುಕಾಸ್ವಾಮಿ ಸತ್ತೋದ ಮೇಲೆ ಆತನ ಹೆಣದ ಸಾಗಾಟಕ್ಕೆ ಸಹಾಯ ಮಾಡಿದ್ದಾನೆ ಈತ. ಶವ ಸಾಗಿಸೋದಕ್ಕೆ ಸಬ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿದ್ದಾನೆ, ಏನು ಮಾಡೋದು ಅಣ್ಣ, ಹಿಂಗೆ ಆಗ್ಬಿಟ್ಟಿದೆಯಲ್ಲ. ರೇಣುಕಾಸ್ವಾಮಿ ಶವ ಸಾಗಾಟ ಆಗೋವರೆಗೆ ದರ್ಶನ್ ಜೊತೆಯಲ್ಲೇ ಇದ್ದವರು. ಸರೆಂಡರ್ ಆಗಲು ಹುಡುಗರನ್ನ ಆಟೋದಲ್ಲಿ ಪ್ರದೋಷ ಕಳಿಸ್ಕೊಟ್ಟಿದ್ದು ಇದೆಲ್ಲ ಆತನ ಮೇಲಿರುವಂಥ ಆರೋಪಗಳು. ಅಂದರೆ ಈ ಆರೋಪಗಳಲ್ಲೆಲ್ಲೂ ಆತನೇ ಕೊಲೆ ಮಾಡಿದ್ದಾನೆ ಎಂಬುದಿಲ್ಲ. ಹೌದು ಅಲ್ವಾ?
ಕೊಲೆ ಆಗಿರಬಹುದಾದ ಇದರಲ್ಲಿ ಈತನ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಟಣ್ ಅಂತ ತಾಳ ಹೊಡ್ಕೊಂಡು ಓಡಾಡಿದ್ದಾನೆ ಅಂತ ಒಂದು ಇದು ಆರೋಪ. ಈಗ ಕೊಲೆಯ ಪ್ರಕರಣದ ಆರೋಪದ ನೊಂದಿನ ಪ್ರದೋಷ್ ನೊಂದು ಹೋಗಿದ್ದಾರಂತೆ. ಕ್ಯಾನ್ಸರ್ನಿಂದ ಹಾಸಿಗೆ ಹಿಡಿದ ತಂದೆ ಸಾವನ್ನಪ್ಪಿದ್ದಾರೆ. ಅದು ಆತನನ್ನು ಅರೆಸ್ಟ್ ಮಾಡಿದಾಗಲೇ ಅವ್ರಿಗೆ ಹಿ ವಾಸ್ ನಾಟ್ ವೆಲ್ ಏನೋ ಆ ಥರ ಏನೋ. ತಂದೆ ಬೇಗ ಸಾಯೋದಕ್ಕೆ ನಾನೇ ಕಾರಣ ಅಂತ ಆತನಿಗೆ ಅನಿಸ್ಬಿಟ್ಟಿದೆಯಂತೆ. ಇರಬಹುದು, ಇರಲಿಕ್ಕಿಲ್ಲ ಅಂತ ಹೇಳೋಕ್ಕಾಗಲ್ಲ. ಸಾವಿನ ನಂತರ ನಾನು ತಿಥಿ ಕಾರ್ಯನೂ ಮಾಡೋಕ್ಕಾಗಲಿಲ್ವಲ್ಲ ಅಂತ ಆತ ಏನೋ ಪೆರೋಲ್ ಎಲ್ಲ ಕೇಳಿದ್ದೆ, ಬೇಲ್ ಇಂಟೀರಿಯಮ್ ಎಲ್ಲ ಕೇಳಿದ್ದ, ಆಗಿರಲಿಲ್ಲ. 1 ದಿನಕ್ಕೆ ಕೊಟ್ಟರು, 2 ದಿನಕ್ಕೆ ಕ್ರಿಮೇಷನ್ ಕೊಟ್ಟಿದ್ರು, 3 ದಿನಕ್ಕೆ ಕೊಟ್ಟರು, ಆ ಥರ ಏನೋ ಕೊಟ್ಟರು. ಜೈಲಿನಲ್ಲಿ ದರ್ಶನ್ನಿಂದ ದೈಹಿಕ ಮಾನಸಿಕವಾದ ಕಿರುಕುಳ ಆಗ್ತಿದೆ, ಹಾಗಾಗಿ ನಾನು ಪ್ರತ್ಯೇಕವಾಗಿರೋದಕ್ಕೆ ಮನಸ್ಸು ಮಾಡಿದ್ದಾನಂತೆ ಪ್ರದೋಷ್ ಅಂತ ಹೇಳ್ತಾ ಇದ್ದಾರೆ. ಈಗ ನೀವು ಹೇಳಿದ್ರಲ್ಲ ಸರ್, ಪ್ರದೋಷ್ ಮೇಲಿನ ಆರೋಪಗಳು, ಇಷ್ಟು ಆರೋಪಗಳು ಅಥವಾ ಇಷ್ಟು ತಪ್ಪನ್ನು ಮಾಡಿರೋ ವ್ಯಕ್ತಿ ತಪ್ಪೆಲ್ಲ ಮಾಡಿಬಿಟ್ಟು ನಾನು ಅಪೂರ್ವರಾಗ್ಬಿಡ್ತೀನಿ ಅಂದರೆ ಹೆಂಗೆ ಸರ್ ಅದು? ಈ ಪ್ರಕರಣದಲ್ಲಿ ಈತ ಮಾಡಿರುವ ತಪ್ಪಿಗೂ ಮತ್ತು ಮೂಲ ಆಗಿರುವ ತಪ್ಪಿಗೂ ಏನು ಡಿಗ್ರಿ ಏನು? ಒಂದು ಕೊಲೆ, ಒಂದು ಕೊಲೆಗೆ ಸಹಾಯ. ಹಾಗಾಗಿ ಅದನ್ನು ಮಾಫಿ ಮಾಡಿಕೊಂಡು ಕೊಲೆ ಪ್ರೂವ್ ಮಾಡೋಕ್ಕಾಗೋದು ಅದು ಮಾಡೋಣ ಅಂತ. ಓಕೆ, ಹಾಂ ಹಾಂ. ದಿ ಐಡಿಯಾ ಈಸ್ ಮೂಲ ಕೊಲೆ ಆಗಿರೋನು ಯಾವ ಕಾರಣಕ್ಕೂ ತಪ್ಪಿಸ್ಕೋಬಾರ್ದು ಅಂತ. ಅದಕ್ಕೆ ಪೂರಕವಾದ ಯಾವ ನೆರವು ಸಿಕ್ಕಿದ್ರೂ ಅವನು ತಪ್ಪು ಮಾಡಿದ್ದಾನೆ ಅಂತಾನೆ. ಅವನು ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಹೇಳಿದ್ದ ಕೂಡಲೇ ಆತ ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳ್ದಂಗೆನೆ, ಅದ್ರೇನು ಅನುಮಾನ ಇಲ್ಲ ಅದರಲ್ಲಿ. ಆದರೆ ಹೇಗೆ ನೋಡ್ಬೇಕದನ್ನ ಅಂತಂದ್ರೆ, ತಪ್ಪಾದವನನ್ನು ಬಿಡ್ತಿದ್ದಾರೆ ಅಂತಲ್ಲ, ದೊಡ್ಡ ತಪ್ಪು ತಿಮಿಂಗಿಲ ಹಿಡಿಯಕ್ಕೆ ಒಂದು ಸಣ್ಣ ಮೀನನ್ನ ಬಿಡೋಣ ಆಚೆಗೆ ಅಂತ. ಓಕೆ, ತಿಮಿಂಗಿಲ ಹಿಡಿದು ಬಿಡೋಣ ಅಂತ. ಓಕೆ, ತಿಮಿಂಗಿಲನೇ ಮಿಸ್ ಆಗಬಾರ್ದು ಅಂತ ಅಷ್ಟೇ. ಅಂದ್ರೆ ನಾನು ತಿಮಿಂಗಿಲ ಅಂತ ಇವ್ರಿಗೆ ಹೇಳ್ತಿಲ್ಲ, ಯಾರು ಮಾಡಿದಾರಲ್ಲಿ ಹೇಳ್ತೀವಿ. ಬಟ್ ಈ ಪ್ರಕರಣದಲ್ಲಿ ಹಾಗಾದ್ರೆ, ಈ ಪ್ರಕರಣದಲ್ಲಿ A1 A2 ದರ್ಶನೇ ಆಗಿರೋದ್ರಿಂದ, ದರ್ಶನ್ ಮತ್ತೆ ಪವಿತ್ರ ಗೌಡ ಆಗಿರೋದ್ರಿಂದ ಅವ್ರಿಗೆ ಆಗನ್ಬಿಟ್ಟು ನಾಳೆ ದರ್ಶನ್ ನಾನು ಒಂದು ಅರ್ಜಿ ಹಾಕ್ತೀನಿ, ನಾನೇ ಮಾಫಿ ಸಾಕ್ಷಿ ಆಗ್ಬಿಡ್ತೀನಿ ಅಂದ್ರೆ ಹಂಗಾಗಲ್ಲ. ಅದಕ್ಕೇನೆ ಪ್ರಾಸಿಕ್ಯೂಷನ್ ಒಪ್ಪಿಗೆಯನ್ನ ಕೊಡಬೇಕಾಗತ್ತೆ. ಓಕೆ, ಪ್ರಾಸಿಕ್ಯೂಷನ್ ಒಪ್ಪಿಗೆ ಇಲ್ಲದೆ ಇದಾಗಲ್ಲ. ಒಂದು ಅನುಮಾನ ಬಂತು ಸರ್. ಈಗ ನಾವು ಹಿಂಗೆ ಯಾಕೆ ನೋಡ್ಬೇಕು ಈ ಪ್ರಕರಣವನ್ನ? ಯಾರು ಮಾಡಿದ್ದಾರೋ ಕೊಲೆಯನ್ನ, ಯಾರಾದರೂ ಆಗಿರ್ಬೋದು, ಅವ್ರನ್ನ ಬಚಾವ್ ಮಾಡೋದಕ್ಕೆ ಇವ್ರು ಅಪ್ರೂವ್ ಆಗ್ತಾ ಇದ್ದಾರೆ ಅಂತ ಯಾಕೆ ಅನ್ಕೋಬಾರ್ದು? ಹೆಂಗೆ ಬಚಾವ್ ಆಗ್ತಾರೆ? ಇವರು ಹೇಳಿಕೆ ಕೊಡಬೇಕಾದ್ರೆ ಇವ್ರು ನಿಜ ಕೊಡ್ತಾರೆ ಅಂತ ಏನು ಗ್ಯಾರಂಟಿ? ಅದಕ್ಕೆ ಕರೆಸ್ಪಾಂಡಿಂಗ್ಲಿ ಎವಿಡೆನ್ಸ್ ಪ್ರಾಸಿಕ್ಯೂಷನ್ ಅಲ್ಲೂ ಇರುತ್ತೆ. ಇವರಿಬ್ಬರು ಸಾಕ್ಷಿ ಹಿಡ್ಕೊಂಡು ಈ ಕೇಸನ್ನ ಪ್ರೂವ್ ಮಾಡಕ್ ಓಡಾಡಲ್ಲ ಪ್ರಾಸಿಕ್ಯೂಷನ್. ಇವರಿಬ್ಬರ ಸಾಕ್ಷಿಯ ಆಧಾರದ ಮೇಲೆ ನಾವು ಈ ಪ್ರಕರಣದಲ್ಲಿ ಸುಮ್ಮನೆ ಉದಾಹರಣೆಗೆ ಆಗತ್ತೆ ಅಂತ ದರ್ಶನ್ ಸಿಕ್ಕಿದ್ ನಾವು ಇದು ಕೊಡಿಸ್ಬಿಡ್ತೀವಿ, ಶಿಕ್ಷೆ ಕೊಡಿಸ್ಬಿಡ್ತೀವಿ ಅಂತ ಭ್ರಮೆನಲ್ಲಿ ಇರಲ್ಲ ಅವರುಗಳು. ಇದು ಪೂರಕವಾಗಿ ಬರುತ್ತೆ ಅಷ್ಟೇ. ಇದೇ ಮೇಯ್ನ್ ಅಲ್ಲ. ಇದಕ್ಕೆ ಇದೇ ಮೇಯ್ನ್ ಇಟ್ಕೊಂಡು ಯಾವ ಕೋರ್ಟು ತೀರ್ಮಾನ ಕೊಡೋದೂ ಇಲ್ಲ. 2 ಪ್ರಾಸಿಕ್ಯೂಷನ್ ಮಾಫಿ ಸಾಕ್ಷಿಗಳು ಇಬ್ಬರು ಹೇಳ್ಬಿಟ್ಟಿದ್ದಾರೆ, ಹಾಕ್ರಿ ಇವ್ರನ್ನ ಜೈಲಿಗೆ, ಅಯ್ಯೋ ಹಾಕ್ರಿ ಇವ್ರನ್ನ ಗಲ್ಲಿಗೆ ಅಂತ ಹಾಕಲ್ಲ. ಅದಕ್ಕೆ ಪೂರಕವಾಗಿ ಬರ್ತಾ ಇರ್ತಾರೆ. ಮೂಲ ದಾಖಲೆಗಳು ಮತ್ತೆ ಮೂಲ ಸಾಕ್ಷ್ಯಗಳನ್ನ ಪ್ರಾಸಿಕ್ಯೂಷನ್ ಡಿಜಿಟಲಿ ಅಥವಾ ಬೇರೆ ಬೇರೆ ಮಾರ್ಗಗಳಲ್ಲಿ, ಫಿಸಿಕಲಿ ಅಥವಾ ಡಾಕ್ಯುಮೆಂಟರಿ ಎವಿಡೆನ್ಸ್ಗಳಲ್ಲಿ ಈ ಥರದ್ರಲ್ಲಿ ಸಂಗ್ರಹ ಮಾಡಿರ್ತಾರೆ.